ದಿವಂಗತ ಸೊನ್ಯಾಳದ ಹನುಮಂತರಾಯ ಗೌಡ್ರದ್ದು ಇದು 2ನೇ ಪುಣ್ಯಾರಾಧನಾ ಕಾರ್ಯಕ್ರಮ. ಹೌದು. ಈ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮ ನಿಮಿತ್ತಕ್ಕಾಗಿ ಏನ್ ಮಾಡ್ಯಾರಿಪ್ಪ ಇವತ್ತಿನ ದಿವಸ ಎಲ್ಲ ಹನುಮಂತ ಗೌಡ್ರು ಹೌದು ನಮ್ಮ ಪ್ರೀತಿಯ ಮುತ್ಯನ ಮ್ಯಾಗ ಹೌದು ಪ್ರೀತಿ ಇಟ್ಟುಕೊಂಡು ಬಂದಂತ ಹೌದು ನಾಡಿನ್ಯಾಗ ಜೈಶಾಲ್ಯಾದಂತ ಹೌದು ಹೆಸರುವಾಸಿಯಾದಂತ ಖ್ಯಾತ ಡೊಳ್ಳಿನ ಕಲಾವಿದರು, ಮುಖ್ಯ ಗಾಯಕರು, ಸಂಭಾಷಣೆಕಾರರು, ಪುರಾಣ ಪಂಡಿತರು ಇವತ್ತಿನ ದಿವಸ ಸತ್ಸಂಗದ ಬಳಗ ಹೌದು ಮೇಲಾಗಿ ಯಾವ ಈ ಒಂದು ವೇದಿಕೆಯಲ್ಲಿ ಹೌದು ಭಜನೆವನ್ನ ಸಾಹಿತ್ಯದೊಳಗ ಹೆಸರು ಮಾಡಿದಂತ ನಮ್ಮ ಕಳ್ಳಿಮಟ್ಟಿ ದ್ಯಾಮಣ್ಣ ಗುರುಗಳವರು ಕೂಡ ಬಂದಾರ. ಹೌದು ಮೇಲಾಗಿ ಪಾರಿಜಾತ ಭಜನ ಹಾಡುವಂತ ಕಲಾವಿದರು ಕೂಡ್ಯಾರ. ಹೌದು ಈ ಒಂದು ಸತ್ಯಸಂಗದೊಳಗ ಕಲಾವಿದರಾಗಲಿ ಹೌದು ಸೊನ್ಯಾಳ ಹಾಗೂ ಉಟಗಿ ಗ್ರಾಮದ ಸಕಲ ಗ್ರಾಮಸ್ಥರು ಮೇಲಾಗಿ ನನ್ನ ತಾಯಿ ತಂದಿ ಬಳಗದವರು ಕೂಡ್ಯಾರಿಪ್ಪ. ಎಷ್ಟು ಮಂದಿ ಈ ಒಂದು ಗೌಡ್ರ ತೋಟದಲ್ಲಿ ಕೂಡಿದಾರ. ತಮ್ಮೆಲ್ಲರ ಚಿನ್ಮಯ ಹೃದಯಾತ್ಮದಲ್ಲಿ ಸದಾನಕಾಲ ಸಾಕ್ಷಿ ರೂಪವಾಗಿ ಬೆಳಗುತ್ತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳುತ್ತಾರ ಮಹಾತ್ಮರು. ಏನ್ ಹೇಳ್ತಾರಿಪ್ಪ ಮಾತಾ? ಸತ್ಸಂಗತ್ವದಿ ನಿಸಂಗತ್ವಂ, ನಿಸಂಗತ್ವದಿ ನಿರ್ಮೋಹತ್ವಂ. ಹೌದು. ನಿರ್ಮೋಹತ್ವದಿ ನಿಚ್ಚಲ ತತ್ವಂ, ನಿಚ್ಚಲ ತತ್ವದಿ ಜೀವನ ಮುಕ್ತಿ ಅಂತ ಹೇಳಿದ್ರು. ಹಿಂಗಂದ್ರೆ ಏನ್ರಿ ಮಾತಾ? ನಾವು ನೀವು ಇವತ್ತಿನ ದಿವಸ ಕೂಡುವ ಮೂಲ ಉದ್ದೇಶ ಏನಂದ್ರೆ ನಮ್ಮ ದಿವಂಗತ ಹನುಮಂತರಾಯ ಮುತ್ತೆಯವ್ರದ್ದು ಒಂದು 2ನೇ ಪುಣ್ಯ ಆರಾಧನಾ ಕಾರ್ಯಕ್ರಮ. ಹೌದು. ನಮ್ಮ ಪ್ರೀತಿಯ ಒಂದು ಆಯಾದಂತ ಜಕ್ಕವಾಯಿ ಹಾಗೂ ಹನುಮಂತರಾಯ ಗೌಡ್ರು ಹಾಗೂ ಜಕ್ಕವಾಯಿ ಪುಣ್ಯ ಉದರದಿಂದ ಜನ್ಮ ತಾಳದಂತ ನಮ್ಮ ಸಿದ್ದಣ್ಣಗೌಡ್ರು ಹಾಗೂ ಅವರ ಧರ್ಮ ಪತ್ನಿಗಳಾದಂತ ನಮ್ಮ ರಾಜಶ್ರೀ ಕಾಕು ಅವರಿಗೆ ಕೂಡ ಈ ಒಂದು ಸಭೆಗೆ ಮೂಲ ಉದ್ದೇಶಿಸಿ ಶರಣು ಶರಣಾರ್ಥಿಗಳನ್ನ ಹೇಳಿ ಈ ಒಂದು ಗೌಡ್ರ ಪುಣ್ಯಾರಾಧನಾ ಕಾರ್ಯಕ್ರಮಕ್ಕಾಗಿ ಹೌದು ಬಹಳ ಕಲಾವಿದರು ಬಂದಾರ. ಮೇಲಾಗಿ ಎಲ್ಲರೂ ಬಹಳ ಮಾಡಿ ಒಂದು ಅರ್ಧ ತಾಸು ಟೈಮಿಂಗ್ ಅದ. ಯಾಕಂದ್ರೆ ನಾಳೆ 8 ಗಂಟೆ ಆದ್ರೂ ಇನ್ನೂ ಎನಕ್ಕೆ ಮಂದಿ ಪಾಳಿ ಉಳಿತದ. ಹೌದಲ್ರಿ. ಈ ಸತ್ಯ ಸಂಘದಲ್ಲಿ ಲಾಭ ಏನದ? ಏನದ್ರಿಪ್ಪ ಲಾಭ ನೋಡ್ರಿ, ಹೇಳ್ರಿ. ಮಹಾಲಿಂಗರಾಯ ಮುತ್ತನ ಮಠ ಮನೆಯಲ್ಲಿ ಹೌದು ಹನುಮಂತರಾಯ ಗೌಡ್ರು ಹೌದು ಬಡತಾನ ಮನತಾನ ಹೌದು ಹನುಮಂತರಾಯ ನಿಂಗಣ್ಣ ಬಿರಾದಾರ ಹೌದು ಅವ್ರದ್ದು ಮೊದಲು ಬಡತಾನ ಮನತಾನ. ಹೌದಲ್ರಿ. ಬಡತಾನದೊಳಗ ಸಂಸಾರ ಮಾಡ್ತಿದ್ರು. ಸಂಸಾರ ಮಾಡುವ ಸಮಯದೊಳಗ ಏನಾಯ್ತು? ಆ ಕುರಿಯ ದೊಡ್ಡಿ ಒಳಗೆ ಯಾರು ಹನುಮಂತರಾಯ ಮುತ್ತೆಯವ್ರದ್ದು ಜನ್ಮ ಇತ್ತು. ಹೌದು. ಊರಾಗ ಮಂದಿ ಮಾತಾಡ್ತಿದ್ರು ಗೌಡ್ರ ಮನತಾನದ. ಹೌದಲ್ಲ. ಹೆಸರು ಏನು ಇಡಬೇಕು? ಹನುಮಂತ ಅಂತೇಳಿ ಹೆಸರು ಇಟ್ರು. ಎಟ್ರಪ್ಪ ಖರೆ ಬಾಲ್ಯದೊಳಗ ಹಲವಾರು ಅವರು ಸಾಲಿಗೆ ಹೋಗಬೇಕಂದ್ರು ಸಾಲಿ ಎಟ್ಟು ಕಲಿಬೇಕು? ಎಷ್ಟ್ರಿ? ಸಾಲಿಗೆ ಬಹಳ ಹೋಗೇ ಇಲ್ಲ. 6ನೇ 7ನೇ ತನನೇ ಸಾಲಿ. ಹೌದು. ಬಡತಾನ ಪರಿಸ್ಥಿತಿ ಬಡತಾನ. ಹೌದು. ಮುಂದೆ ಕಲಿಸಬೇಕಾದ್ರ ಖರೆ ಅವರು ನೆಂಬಿಗೆ ವಿಶ್ವಾಸ ಮಹಾಲಿಂಗರಾಯ ಮುತ್ಯನ ಮ್ಯಾಗ ಬೀರದೇವ್ರ ಮುತ್ಯನ ಮ್ಯಾಗ ನೆಂಬಿಗೆ ವಿಶ್ವಾಸ ಇಟ್ಟು ಸೊನ್ಯಾಳ ಗ್ರಾಮದೊಳಗ ಇಟ್ರಾಯ ಮುತ್ಯಂದು ಒಂದು ಡೊಳ್ಳಿನ ಸಂಘ ಕಟ್ಟಿಕೊಂಡು ಜಗತ್ತೇ ತುಂಬ ಡೊಳ್ಳಿನ ಹಾಡಿಕೆ ಹಾಡಿ ಅವ್ರ ಕೀರ್ತಿ ಮುಗಿಲೆತ್ರಕ್ಕೆ ಮುಟ್ಟಿಸುವುದಂತ ಏಕೈಕ ಮಾತಿನ ಮುತ್ತನಿಸುವಂತ ನಮ್ಮ ಹನುಮಂತರಾಯ ಮುತ್ತೆಯವರು. ಅದಕ್ಕೆ ಈ ಸತ್ಯ ಸಂಘದೊಳಗ ಈ ಮಾನವ ಜನ್ಮದಾಗ ಏನು ಲಾಭ ಅದ, ಈ ಮಾನವ ಜನ್ಮದ ಮೂಲ ಉದ್ದೇಶರೇ ಏನದ, ಒಂದು ಸಣ್ಣದ ಒಂದು ದೃಷ್ಟಾಂತ ಹೇಳೋದದ. ಹೇಳ್ರಿಪ್ಪ. ಲಕ್ಷ ಇಟ್ಟು ಕೇಳ್ರಿ ಬಂಧುಗಳೇ. ಹೌದು. ಒಬ್ಬ ಪ್ರಯಾಣಿಕ ದಾರಿ ಕೂಡಿ ಹೋಗುತ್ತಿದ್ದ ಅವನ ಗುರಿ ಏನಿತ್ತಂದ್ರೆ ಒಂದು ಊರಿಗೆ ಹೋಗಿ ಮುಟ್ಟಬೇಕಾಗಿತ್ತು. ಹೌದು. ಸೊನ್ಯಾಳಂತ ಊರು ತನ ಬಂದ. ಊರ ಹೊರಗ ಒಂದು ದೊಡ್ಡದು ಕಾಡು ವನ ಇತ್ತು. ಹೌದು. ಒಂದು 15 ಮೈಲ ಕಾಡು ವನ ಇತ್ತು. ಅದು ವನ ದಾಟಿ ಮುಂದಿನ ಊರಿಗೆ ಅವನ ಗುರಿ ಇತ್ತು, ಆ ಊರಿಗೆ ಹೋಗಿ ಮುಟ್ಟಬೇಕಂತೇಳಿ. ಹೌದು. ಸೊನ್ಯಾಳ ಊರ ತನ ಬಂದ ಬರೂರದಾಗ ಹೊತ್ತ ಮುಣುಗುತ್ತು. ಹೌದು. ಕಾಡ ವನದ ಅರಣ್ಯ ದಾಟಿ ಹೋಗಬೇಕಾಗ್ಯದ ಅವನಿಗೆ. ಹೌದಲ್ಲ. ಅತ್ತಿತ್ತ ಕಡೆ ನೋಡ್ತಾನ ಯಾವ
ಮನಿಗಳು ಕಾಣಲಿಲ್ಲ, ಏನಿಲ್ಲ, ಒಂದು ಸಣ್ಣ ಗುಡಿಸಲು ಕಾಣದಂಗೆ ಕಾಣ್ಲಗತ್ತು. ಆ ಗುಡಿಸಲು ಸಮೀಪ ಹೋಗಿ ನೋಡ್ಬೇಕಂದ್ರು ಆ ಗುಡಿಸಲದಾಗ ಒಬ್ಬ ಮಹಾತ್ಮರು, ಅದು ಸಣ್ಣದೊಂದು ಮಠ ಇತ್ತು. ಹೌದು. ಮಹಾತ್ಮರು ಸಣ್ಣ ಗುಡಿಸಲು ಮಠ. ಹೌದು. ಅವರಿಗೆ ಆ ಕಾಡು ವನದೊಳಗಿಂದ ಅಚ್ಚಕ್ಕೆ ಹೋಗಬೇಕಂದ್ರೆ ದಾರಿ ಅವನಿಗೆ ಸಿಗಲಾಗಿತ್ತು. ಅವರಿಗೆ ಕೇಳಬೇಕು. ಹೌದು. ಅವರಿಗೆ ವನದೊಳಗಿಂದ ಅಚ್ಚಕ್ಕೆ ಊರಿಗೆ ಹೋಗಬೇಕಾಗ್ಯದ. ವನದೊಳಗೆ ನನಗೆ ದಾರಿ ಸಿಗಲಾಗ್ಯದ, ನನಗೆ ದಾರಿ ತೋರಿಸ್ರಿ, ನಾ ಹೋಗ್ತೀನಿ ಅಂದಾಗ ಮಹಾತ್ಮರು ಹೇಳ್ತಾರೆ, ನೋಡ್ತಮ್ಮ ಹೊತ್ತಂತೂ ಮುಣಿಗ್ಯಾದ. ವನದೊಳಗ ಅನೇಕ ಕಾಡ ಪ್ರಾಣಿಗಳದಾವ. ನೋಡ್ರಿ ಎಂತ ಮಾತು ಹೇಳ್ತಾರ ಮಹಾತ್ಮರು. ನೋಡ್ರಿ, ವನದೊಳಗ ಅನೇಕ ಕಾಡ ಪ್ರಾಣಿಗಳದಾವ. ಇವತ್ತಿನ ದಿವಸ ಈ ಮಠದೊಳಗೆ ಈ ಗುಡಿಸಲದೊಳಗಿರು, ನಾಳೆ ಸೂರ್ಯ ಹೊಂಟ ಬಳಕ ನಿನಗೆ ದಾರಿ ತೋರಿಸ್ತ ಹೋಗಾಗತ್ತಿ. ಹೌದು. ಮುಂಜಾನೆ ಎದ್ದು ಯಪ್ಪ ನೀವೆಲ್ಲ ಹೇಳ್ತೀರಿ, ನಿಮ್ಮ ಅತಿಥ್ಯ ಸತ್ಕಾರಕ್ಕೆ ನಾ ತುಂಬಾ ಚಿರಋಣಿ ಇದ್ದೆ. ಹೌದು. ಆದ್ರೂ ಕೂಡ ನನ್ನ ಗುರಿ ಎಲ್ಲದ, ನನಗ ಆ ಊರಿಗೆ ಮುಟ್ಟೆ ಬೇಕಾಗ್ಯದ. ಯಾಕೆ ಕತ್ತಲೆ ಆದ್ರೂ ಕೂಡ ನಾ ಹೋಗ್ತ ನನಗ ದಾರಿ ಹೇಳ್ರಿ ಅಂದ ಕಾಲಕ್ಕ ಮಹಾತ್ಮರು ಎಷ್ಟೋ ತಿಳುವಳಿಕೆ ಹೇಳಿದ್ರು ಕೂಡ ಇವ ಪ್ರಯಾಣಿಕ ಹೋಗಿ ಮುಟ್ಲೇಬೇಕಲ್ಲಗತ್ತ. ಹೌದು. ಅವಾಗ ಅವ್ರಂದ್ರು, ಇವ ಎಷ್ಟು ಹೇಳಿದ್ರು ಕೇಳಂಗಿಲ್ಲ, ಆಯ್ತಪ್ಪ ನಿನಗೆ ದಾರಿ ತೋರಿಸ್ತೀನಿ. ಹೌದು. ಖರೆ ನಾವೊಂದು ನಿನ್ನ ಕೈಯಾಗ ಅಮೂಲ್ಯವಾದಂತ ವಸ್ತು ಕೊಡ್ತೀನಿ. ಹೌದು. ಕೇಳ್ರಿ ಬಂಧುಗಳೇ, ಎಂತ ಮಾತು ಹೇಳ್ತಾರ. ಎಂತ ಮಾತಾ? ಅಮೂಲ್ಯವಾದಂತದ ಒಂದು ವಸ್ತು ಕೊಡ್ತೀನಿ ಅಂತೇಳಿ ಹೋಗಿ ತಮ್ಮ ಒಂದು ಗುಡಿಸಲದೊಳಗ ಮಹಾತ್ಮರು ಒಂದು ಡ್ಯೂಟಿಗೆ ತಗೊಂಡ್ರು. ಹೌದು. 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 ಡ್ಯೂಟಿಗೆ ತಗೊಂಡ್ರು. ಒಂದು ಮಣ್ಣಿನ ಮಗಿ ಒಳಗ ಎಣ್ಣೆ ತಗೊಂಡು ಆ ಡ್ಯೂಟಿಗೆ ಅದೇನು ಕೈಯಾಗಿತ್ತು ಅದ್ರ ಒಳಗೆ ಅದಕ್ಕೆ ಎಣ್ಣೆ ಹಚ್ಚಿದ್ರು. ಹೌದು. ಡ್ಯೂಟಿಗೆ ಕಡ್ಡಿ ಕೊರದು ಡ್ಯೂಟಿಗೆ ಹಚ್ಚವನ ಕೈಯಾಗ ಕೊಡ್ತಾರ. ಎಣ್ಣಿದ ಮಣ್ಣಿನ ಮಗಿ ಇತ್ತು, ಅದನ್ನು ಕೊಟ್ರು. ಹೇಳ್ತಾರ, ತಮ್ಮ ಹೇಳಪ್ಪ, ಈ ದಾರಿ ಕೂಡ ಹೆಚ್ಚಿಗೆ ಹೋಗುವಾಗ 15 ಮೈಲ್ ಇದು ದಾರಿ ಅದ ಕಾಡು ಅರಣ್ಯದೊಳಗಿಂದು. ಈ ಮೈಲ ಕಾಡು ಅರಣ್ಯ ದಾಟುವಷ್ಟೇ ಈ ಮಣ್ಣಿನ ಮಗಿ ಒಳಗ ಎಣ್ಣೆ ಅದಪ್ಪ. ಅತ್ಯತ್ತ ಕಡೆ ಟೈಮ್ ಪಾಸ್ ಮಾಡಬೇಡ, ಅತ್ಯತ್ತ ಕಡೆ ನೋಡಬೇಡ, ನಿನ್ನ ಗುರಿ ಮುಟ್ಟುತ್ತನ ಕೈಯಾಗ ಏನ ಡ್ಯೂಟಿ ಅದ ಆ ಬೆಳಕಿನಾಗ ಹಂಗ ಹೋಗಿಬಿಡು ಅಂದ ಕಾಲಕ್ಕ. ಯಾಕಾಗಲ್ಲಪ್ಪ ಅಂದವ. ಹೌದು. ಒಂದು ಕೈಯಾಗ ಮಣ್ಣಿನ ಒಂದು ಮಗಿ ಹಿಡ್ಕೊಂಡ, ಒಂದು ಕೈಯಾಗ ಡ್ಯೂಟಿಗೆ ಹಿಡ್ಕೊಂಡ, ಹೊಂಟ ಅರ್ಧ ಹಾದಿ ಬರಲ್ತ. ಎಲ್ಲೆಲ್ಲಿ ಡ್ಯೂಟಿಗೆ ಸಣ್ಣ ಆಗುತ್ತಿತ್ತು ಅಲ್ಲೆಲ್ಲಿ ಎಣ್ಣೆ ಹಾಕಲಾಗತ್ತ. ಹೌದು. ಹೌದು. ಅರ್ಧ ಹಾದಿ ಬಂದ ದೂರಿಂದ ಏನೋ ಮಿಂಚದಂಗ ಕಾಣ್ಲಗತ್ತು. ಸನಿ ಹೋಗಿ ನೋಡ್ತಾನ, ಅವಾಗ ಬಂಗಾರದ ಹಂಡೆ ಅದ. ನೋಡ್ರಿ ಪುಣ್ಯಾತ್ಮರಿ, ಬಂಗಾರದ ಹಂಡೆ ಅದ. ನೋಡ್ದ, ಮತ್ತ ಸ್ವಲ್ಪ ಡ್ಯೂಟಿಗೆ ಸಣ್ಣ ಹಾಕೋತ ಬತ್ತು, ಮತ್ತೆ ಎಣ್ಣೆ ಹಾಕದ. ಮಹಾತ್ಮರು ಹೇಳದಂತ ಮಾತ ತರಿಕಿಗೆ ಬರ್ಲಿಲ್ಲ. ಅತ್ಯತ್ತ ಕಡೆ ನೋಡ್ಬೇಡ, ಸುಮ್ಮ ಹೋಗತ್ ಹೇಳಿ ಮಹಾತ್ಮರು ಹೇಳಿದ್ರ ಕರೆ ಮನಸ್ಸು ಎದ್ರ ಮ್ಯಾಗ ಹೋಗ್ಯದ, ಬಂಗಾರದ ಹಂಡ್ಯದ ಮ್ಯಾಗ ಹೋಗ್ಯದ. ಮ್ಯಾಗ ಬಂಗಾರ ಹಂಡ್ಯದ ಮ್ಯಾಗ ಅದು ತೆಗೆದು ನೋಡ್ತಾನ, ಒಳಗ ಬಂಗಾರ ನಾಣ್ಯದ. ಹೌದು. ಹೌದು. ನಾಳೆ ಮರಳಿ ಹೊಳ್ಳಿ ಹೋಗುವಾಗ ತಗೊಂಡು ಹೋಗ್ಬೇಕು. ಖರೆ ಬಂಗಾರದ ನಾಣ್ಯಗಳು ಎಷ್ಟದಾವ ಎಣಿಸಿ ನೋಡ್ಬೇಕಂತೇಳಿ ಎಣಿಸಿ ನೋಡ್ತಾನ. 1000ಕ್ಕೆ ಒಂದು ನಾಣ್ಯ ಕಮ್ಮ ಬಿತ್ತು. ಹೌದು. ಹೌದು. 1000ಕ್ಕೆ ಒಂದು ನಾಣ್ಯ ಕಮ್ಮ ಅದಂದ್ರ ನಾ ಎಣಸೂರ್ದಾಗ ಏನೋ ತಪ್ಪಾಗಿರ್ಬಹುದು ಅಂತ ಹೇಳಿ ಮತ್ತೆ ಡ್ಯೂಟಿಗೆ ಎಣ್ಣೆ ಹಾಕಿ ಮತ್ತೆ ಎಣಸಲಗತ್ತ. 1001 ಆಯ್ತು. ಹೌದು. 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 ಹಾಗಾಳಿ ಎಣಸರದಾಗ 1000ಕ್ಕೆ ಒಂದು ಕಮ್ಮದ. ಈಗ ಎಣಸುದ್ರಾಗ 1001 ಆಗ್ಯದ. ಅಂದ್ರೆ ಏನೋ ಮತ್ತ ನಾ ಎಣಸೂರದಾಗೆ ಫರಕ್ ಆಗಲಾಗತ್ತದ ಅಂತೇಳಿ ಮತ್ತ ಇದ್ದಷ್ಟು ಏನ ಕೈಯಾಗ ಮಣ್ಣಿನ ಮಿಗಿ ಒಳಗಿದ್ದಂತ ಎಣ್ಣೆ ಅದ ಅದಿಷ್ಟು ಡ್ಯೂಟಿಗೆ ಹಾಕದ. ಮತ್ತೆ ಎಣಸಲಗತ್ತ. ಮಣ್ಣಿನ ಮಗಿ ಒಳಗಿಂದ ಎಣ್ಣೆ ಎಲ್ಲ ಹಾಕೋತ್ ಬತ್ತು. ಹೌದು. ಹೌದು. ಕರೆ ತಾ ಟೈಮ್ ಎಲ್ಲಿಗಳದಾನ, ಬಂಗಾರದ ನಾಣ್ಯ ಎಣಸೂರದಾಗ ಟೈಮಿಗಳಿಗತ್ತ. ಹೌದು. ಟೈಮ್ಗಳದ ಮಣ್ಣಿನ ಮಗಿ ಒಳಗಿಂದ ಎಣ್ಣೆಲ್ಲ ಮುಗಿದು ಹೋಯ್ತು. ಡ್ಯೂಟಿಗೆ ಹಾರ್ಕೋತ ಬರುತ್ತಿತ್ತು. ಗಾಬರಿಗೆ ಬಿದ್ದ. ಮಹಾತ್ಮರು ಹೇಳಿದ ಮಾತ ತರಿಕೆಗೆ ಬತ್ತು. ಅವಾಗ ಏನೈತ್ರಿಪ್ಪ ವಿಚಾರ ಮಾಡ್ತಾನ. ಮಹಾತ್ಮರು ಹೇಳಿದ್ರು ಅರ್ಧ ಹಾದಿ ಬಂದಿದ, ಇನ್ನ ಅರ್ಧ ಹಾದಿ ಹೋಗಬೇಕಾಗ್ಯದ. ಖರೆ ನಾ ಒಂದು ಬಂಗಾರದ ನಾಣ್ಯ ಎಣಸೂರದಾಗ ಟೈಮ್ಗಳದಲ್ಲ ಅಂತಿದ್ದ. ಡ್ಯೂಟಿಗೆ ಆರಿ ಹೋಯ್ತು. ಕಾಡು ಪ್ರಾಣಿಗಳು ಇವನ ಮ್ಯಾಗ ಮುರಿದು ಬಿದ್ದು ಎಲ್ಲ ಅದೇ ಕಾಡು ಪ್ರಾಣಿಗಳಲ್ಲಿ ಬಲಿಯಾಗಿ ಬಿಟ್ಟ. ಬಂಗಾರದ ನಾಣ್ಯ ನಕ್ಕೋತ್ ಹೇಳ್ತದ, ಹುಚ್ಚ ಪ್ರಯಾಣಿಕ, ಎಷ್ಟೋ ಮಂದಿ ಇಲ್ಲಿದು ಹೋದವ್ರು ಎಲ್ಲಾರು ನನಗೆ ಎಣಿಸಿನೇ ಇಟ್ಟಾರೋ, ಯಾರು ಒಯ್ದಿಲ್ಲ, ಎಲ್ಲ ಇಲ್ಲೇ ಗಪ್ಪಾಗ್ಯಾವ. ನಿಂದು ಅದೇ ಯಾಳಿ ಅದ.
ಹೌದ್ 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 ಹೌದು ಹೇಳದಕ್ಕೆ ದೃಷ್ಟಾಂತ ಐತಿದ ಬಂಧಗಳೇ. ಹೌದು ಸಿದ್ಧಾಂತ ಹೆಂಗದ್ರಿಪ್ಪ? ಮಾನವ ಜನ್ಮಕ್ಕ ಹುಟ್ಟಿನ ಮೂಲ ಗುಟ್ಟೆ ಬೇರೆ ಅದ. ಹೌದು ನಾವು ಹುಟ್ಟಿ ಇಲ್ಲಿ ಏನ ಮಾಡ್ಲಿಗತ್ತಿದೆವು? ಇದು ಹೊಲ ನಂದದ, ಮನಿ ನಂದದ, ಹೆಂಡತಿ ನನ್ನಕ್ಕೆದಾಳ, ಮಕ್ಕಳ ನನ್ನವು ಅದಾವ ಅನ್ನೋದು ಬಂಗಾರದ ನಾಣ್ಯ ತಿಳ್ಕೊಂಡಿದ್ದೆವು. ಇದ್ರೊಳಗೆ ಮಗ್ನಾಗಿದ್ದೆವು. ನಾವು ಎಲ್ಲಿ ಮುಟ್ಟಬೇಕಾಗ್ಯದ ಅನ್ನೋದು ಮರೆತು ಬಿಟ್ಟಿದ್ದೆವು. ಇದ್ರೊಳಗೆ ಗುರಿ ತಪ್ಪಿ ಇದ್ರೊಳಗೆ ಕಾಲುಗಳಲ್ಲಿ ಗತ್ತಿದ್ದೆವು ಬಂಧುಗಳೇ. ಅಂದ್ರ ನಾಳೆ ಹಿಡಿದು ಹೆಂಡ್ರು ಮಕ್ಕಳು ಹೊಲ ಮನಿ ನಮ್ದು ಅನ್ನೋದು ಬಿಡ್ಬೇಕೇನ್ರಿಪ್ಪ? ಇನ್ನ ರಾಮು ಓರ್ ಸರ ಬಿಡಬೇಕಂತೇಳಿ ನಿನಗೆ ಹೇಳಂಗಿಲ್ಲ. ಅವ್ರು ಯಾರು ನಿನ್ನವ್ರು ಇಲ್ಲ ಅಂತೇಳಿ ಹೇಳಗತ್ತಿದ ಲಕ್ಷಿಡು ನೀ. ನಮ್ಮವ್ರಿಲ್ಲ. ಯಾಕೆ ನಿನ್ನವ್ರು ಇಲ್ಲ? ರಾಹುಲ್ ಮಾಸ್ತರ್ ವಿಡಿಯೋ ಮಾಡ್ಕೊಂಡು ನಮ್ಮ ಮನೆಗೆ ಕಳ್ಸಿರಿ. ಹೇಳ್ತ ಕೇಳ್ರಿ. ಹೇಳ್ರಿ. ಮುತ್ಯ ಒಂದು ದಿನ ಹೋಗ್ಯಾನ. ಎಲ್ಲಿ? ಹನುಮಂತರ ಮುತ್ಯ ಹೋಗ್ಯಾರ. ಹೌದು. ಎಲ್ಲಿದ ಬಂದಿರು ನೋಡು, ಅಲ್ಲಿಗೆ ಹೋಗ್ಯಾರ. ಹಿಂದ ಮೊಮ್ಮಗ ನಾನು ಒಂದು ದಿನ ಹೋಗವ ಇದ್ದ. ಹೌದಲ್ಲ. ನಿನಗ ಲಕ್ಷ ಹೇಳತ್ತ ಕೇಳು. ಹೋಗುತ್ತಕರಿ ಬೇಕಲ್ಲ. ಹೇಳುದಲ್ಲದೇ ಇಲ್ಲಿ ನಿನಗ. ಹೇರಲ್ಲ. ಹಾ ಹೋಗುತ್ತಾನ ಬೇಕತ್ತಿ ನೋಡು, ಅದೇ ಹೇಳೋದದ. ಹೇರಲ್ಲ. ಈಗ ನಾ ದೇಹ ಬಿಟ್ಟಿದ ತಿಳ್ಕೊ. ಹೌದು. ಬಂದು ಬಳಗದವರು ಬರ್ತಾರ. ಬಂದು ಏನ ಮಾಡ್ತಾರ? ದುಃಖ ಮಾಡ್ತಾರ. ತಟ್ಟ್ಯಾಗ ಮಶಾನ ಭೂಮಿಗೆ ಒಯ್ತಾರಲ್ರಿ. ಒಯ್ತಾರಿಲ್ಲ? ಹೊತ್ಕೊಂಡು ಒಯ್ತಾರ. ನೀ ಹೆಂಡತಿ ಮ್ಯಾಗ ಅತಿ ಪ್ರೇಮ ನಿಂದದ. ಬಾಳ. ಒಂದ ದಿನದಾಗ ಇಲ್ಲ ಅಂದ್ರೆ 8 ಸರಿ ನಿನಗ್ ಫೋನ್ ಬರ್ತದ. ಯಾಕ? ಎಲ್ಲಿದ್ರಿ? ಊಟ ಮಾಡಿರಿ ಅಂತ ಕೇಳ್ತಾರ ಅವ್ರು. ಕೇಳ್ಯಾರಿಲ್ಲ? ನಾಳಿಗೆ ನಾವು ಮಶಾನ ಭೂಮಿಗೆ ಹೋದೇವ ತಿಳ್ಕೊ. ಎಲ್ಲಿ ತನ ಬರ್ತಾರ ಅವ್ರು? ಬರೇ ಮಶಾನ ಭೂಮಿ ತನ ಬರ್ತಾರ. ನೀ ಮುಂದೆ ಹೋಗ್ತಿ, ಅಲ್ಲಿ ಯಾಕೆ ಅವ್ರು ಬರಂಗಿಲ್ಲ? ಹೊಳ್ಳಿ ಮನಿಗೆ ಯಾಕೆ ಬರ್ತಾರ? ನಿನ್ನವ್ರು ಅದಾರಲ್ಲ, ನಿನ್ನ ಬೆನ್ ಹತ್ತಬೇಕಾಗಿತ್ತು. ಹೌದಿಲ್ರಿ? ಹೌದು. ಇದು ಬಿಡು, ಇದು ಮನಿ ನಂದ ಅಂತ ಹೇಳಿ ನಾ ತಿಳ್ಕೊಂಡಿದ್ದ. ಖರೆ ಮನಿ ಎಲ್ಲಿ ಅದ? ಅಲ್ಲೇ ಅದ. ಹಾ, ನೀಗ ಹಳಸೋದು ದುಡ್ಡ ಎಲ್ಲವ ಅಲ್ಲೇ ಉಳದಾವ. ಇವೆಲ್ಲ ಒಯ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ನಾವು? ಇವೆಲ್ಲ ಒಯ್ಲಿಕ್ಕೆ ಬರಂಗೇ ಇಲ್ಲ. ಇವೆಲ್ಲ ಮಣ್ಣದ ಹೇಳಿ ಮಹಾತ್ಮರು ಹೇಳ್ತಾರ. ಮಿಲಿತಿ ಜಿಂದಗಿ ಕಿಸಿಕೆ ಕಾಮಾನೆ ಕಿಲಿ. क्या बात है? मगर जिंदगी का सारा वक्त गुजर गया कागज के टुकड़े कमाने के लिए. अरे बंदे, क्या मिला तुझे इस दुनिया में? ನೋಡ್ರಿ ನಾ ಕಬ್ರ ಮೇ ನೋಡ್ರಿ ಕಪನ್ ಹೈ, ನಾ ಕಪನ್ ಮೇ ಅಲಮಾರ್ ಹೈ. ನೋಡ್ರಿ ಅಂತ ಮಾತು ಹೇಳ್ತಾರ. ನಾ ಕಬ್ರ ಮೇ ಅಲಮಾರ್ ಹೈ, ನಾ ಕಪನ್ ಮೇ ಜೇಬ್ ಹೈ. ಏ ಬಂದೆ, ಏ ಮೌತ್ ಕೆ ಫರಿಷ್ಠೆ ಹೈ ಅಂತ ಹೇಳ್ತಾರ. ಹೌದು. ಕ್ಯಾ ಬಾತ್ ಹೈ? ಪಡೋ ಬೋಲೋ ಬಾಯ್. ಸಿಕ್ಕುವಂತ ಅಪರೂಪದ ಜನ್ಮ ಎದಕ್ಕಾಗಿ ಸಿಕ್ಕದ ಹೊಚ್ಚ ನಿನಗ? ಎದಕ್ಕಾಗಿ ಸಿಕ್ಕದ್ರಿಪ್ಪ? ನೀನು ಪರೋಪಕಾರ ಮಾಡೋದಕ್ಕಾಗಿ ಜನ್ಮ ಸಿಕ್ಕದ. ನೀ ಏನ್ ಮಾಡ್ಲಗತ್ತಿದಿ? ಏನು? ಬರೇ ಕಾಗದ ಗೋಳೆ ಮಾಡ್ಲಗತ್ತಿದಿ. ಹೌದು, ಬಿಳಿಗಾಳಿ. ಜತ್ತ ತಾಲೂಕದಾಗ ಆಮದಾರ್ ಯಾವಾಗ ನನ್ನ ಮನಿ ತುಂಬಿಕೊಂಡೆ ನೀ ತಿಳ್ಕೊಂಡಿದ್ದೆ ಹುಚ್ಚ. ಅದು ನಿನ್ನ ಹುಚ್ಚತನ. ಅದ ಕಾಗದ ತಿಳಿ ಮಹಾತ್ಮರು ಹೇಳ್ತಾರ. ಬಂಗಾರಕ್ಕ ಮಣ್ಣು ಅಂದಾರ, ರೊಕ್ಕಿಗೆ ಕಾಗದ ಯಾಕಂದಾರ? ಯಾಕ? ನೀ ಹೋಗುವಾಗ ಹೆಣಕ್ಕ ಕಿಸೆ ಇರಂಗಿಲ್ಲ. ಮಶಾನ ಭೂಮಿ ಒಳಗ ಗೋರಿ ಒಳಗ ಇಡ್ಲಕ್ ನೀ ಗಳಿಸೋದು ಯಾನ ರೊಕ್ಕದ ಇಡ್ಲಕ್ ಅಲ್ಲಿ ಕಪಾಟ್ ಇರಂಗಿಲ್ಲೋ. ನೀ ಯಾರಿಗಾಗಿ ಇಟ್ಟು ಗಳಿಸಲ್ಗತ್ತಿದೆ ಕೇಳ್ತಾರ. ಜೀವನದೊಳಗ ರೊಕ್ಕ ಮುಖ್ಯ ಅಲ್ಲ, ಇರುತ್ತನ ಗಳಿಸು. ಏನು ಗಳಿಸಂದ್ರ ನನ್ನ ಸೊನ್ಯಾಳದ ಹನುಮಂತರಾಯಗೌಡ್ರು ಏನಿದೆ ಪ್ರೀತಿ ಗಳಿಸ್ಯಾರ, ಜಗತ್ತದಾಗ ಹೆಂಗ ಗಳಿಸ್ಯಾರ ಇಂಥದ ಒಂದು ಗಳಿಸತ್ತಿ ಮಹಾತ್ಮರು ಹೇಳ್ತಾರ. ಯಾಕೆ ಈ ಮಾತು ಹೇಳುದಂದ್ರ ಬಂಧುಗಳೇ? ಯಾಕ್ರಿಪ್ಪ? ಜೀವನದೊಳಗ ಮೂರ್ತಿ ಒಂದು ದಿನ ಹೋಗುತ್ತದೆ. ಇಲ್ಲಿ 8 ಮಂದಿ ಇದ್ದೇವೆ, ಎಲ್ಲಾರು ಒಂದಿನ ಹೋಗೋವ್ರೆ ಇದ್ದೇವು. ಹೋಗುದೇ ನಮ್ಮ ಊರಿಗೆ. ಯಾಕ? ಶ್ರೇಷ್ಠ ವಿದ್ವಾಂಸಕರ ಕಲಾವಿದರು. ನಮ್ಮ ಗೌಡ್ರಕ್ಕಿಂತ ಮೊದಲು ಹಾಡದಂತ ಖ್ಯಾತ ಕಲಾವಿದರು ನಮ್ಮ ಯಾರು? ನಮ್ಮ ಸ್ವಾಮಿನಿಂಗ್ ಕಾಕ. ಹೌದಲ್ರಿ? ಬಿಜ್ಜರಿಗೆ ಸ್ವಾಮಿನಿಂಗ್ ಕಾಕ ಅವರು ಬಂದಾರ. ಮೇಲಾಗಿ ನಮ್ಮ ಶಿರಾಡೋಣ ಶಾಂತ ಗೌಡ್ರು ಬಂದಾರ. ಹೌದು. ನಮ್ಮ ಗೌಡ್ರ ಪ್ರೀತಿಯ ಶಿಷ್ಯರಾದಂತ ಉತ್ತನಾಳದ ಪರಸು ಮಾಸ್ತರ್ ಅವರು ಬಂದಾರ. ಹೌದು. ಗೌಡ್ರು ಒಂದು ಮಾತು ಹೇಳಿ ಹೋಗ್ಯಾರ. ಅವ್ರಿಗೆ ಏನ್ ಹೇಳ್ಯಾರಿಪ್ಪ? ಪರಸು ಇರುತ್ತನ ತಮ್ಮ, ಯಾರು ಕೊಟ್ರ ಬತ್ತು, ಯಾರು ಕುಳ್ಳಾರದ ಬತ್ತು, ಯಾರು ಎಟ್ಟೆ ಇರ್ಲಿ, ನಾ ಯಾನ್ ಹಾಕಿ ಕೊಟ್ಟಿದ ಪಾಠ ಆ ಪಾಟಿನೊಳಗೆ ಹೋಗು. ಯಾರು ರೊಕ್ಕ ಕೊಡ್ತಾರಂತೇಳಿ ರೊಕ್ಕಿನ ಮೇಲೆ ಆಸೆ ಇಡಬೇಡ. ಇಡುತ್ತನ ಇದು ಒಂದು ನನ್ನ ಹೆಸರು ಏನು ಇಟ್ಟಿದೆ ನೋಡು, ಇದು ಒಂದು ದಂಡಿತನ ತಗೊಂಡು ಒಯ್ಯಪ್ಪ ಅಂತೇಳಿ ಇದೊಂದು ಮಾತು ಹೇಳಿ ಹೋಗ್ಯಾರ ಬಂಧುಗಳು. ಇದೊಂದು ಮಾತು ಹೇಳಿ ನಮ್ಮ ಊರಿಗೆ ಬಂದಾಗ ಬರೇ 3,000 ಕೊಟ್ರು ತಗೊಂಡ್ ಹೋಗ್ಯಾರ. ನೀವು 1 ರೂಪಾಯಿ ಕೊಡು ಒಟ್ಟು ಒಯ್ತಾರ ಅವ್ರು. ಹೌದು. ಅದು ನೀ ಇಲ್ಲಿ ಹೇಳಕ್ ಹೋಗ್ಬೇಡ. ಹೌದು. ನಾಳೆ ಯಾಕೆ ಹೇಳ್ತ ನಮ್ಮ ಹುಡುಗಿ ರಾಯಪ್ಪ ಮಾಸ್ತರ್ ಅವ್ರು ಬಂದಾರ. ಮೇಲಾಗಿ ನಮ್ದು ಯಾವ ಬಾಗೇವಾಡಿ ಗ್ರಾಮದ ಮುದಕಪ್ಪ ಕಾಕ ಅವರು ಅದಾರ. ಸೊನ್ಯಾಳದ ಇಜ ಇಟ್ರಾಯ್ ಮುತ್ತನ ಡೊಳ್ಳಿನ ಸಂಘದವರು. ಮೇಲಾಗಿ ನಮ್ಮ ಸುಲೇರ ಜವಳಿಗಿ ಕಲಾವಿದರು ರಾಜೂರ ಬುಧವಂತ ಗೌಡ್ರು. ಅಷ್ಟೇ ಅಲ್ಲ, ಯಾವ ಆಯರೋಡಿ ಮೇಳದವರು. ಖ್ಯಾತ ನಮ್ಮ ಬೆಳವಣಿಗೆ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಮತ್ತು ನಮ್ಮ ಯಾವ
ಸಂಕ ಶ್ರೀಶೈಲ ಗೌಡರು ಕೂಡ ಬಂದಾರ. ಹೌದು. ಅನೇಕ ನಾಮಾಂಕಿತ ಕಲಾವಿದರು ಕೂಡ ದೊಡ್ಡ ದೊಡ್ಡ ಕಲಾವಿದರು ಈ ವೇದಿಕೆ ಮ್ಯಾಗ ಬಂದಾರ. ಬಂಧುಗಳೇ, ಹೌದು. ಪ್ರತಿಯೊಬ್ಬರಿಗೆ ಅವಕಾಶ ಸಿಗಬೇಕಾಗ್ಯದ. ಹೌದು. ಇರುತ್ತನ ಇದು ಏನು ಪುಣ್ಯಾರಾಧನೆ ಕಾರ್ಯಕ್ರಮ ಗೌಡ್ರ ಮನತಾನದವರು ನಡೆಸ್ಕೊಂಡು ಹೊಂಟಾರ. ಬಂಧುಗಳೇ, ಇದು ಯಾಕೆ ನಡೆಸಬೇಕು? ಯಾಕೆ ನಡೆಸಬೇಕು? ಪುಣ್ಯ ಆರಾಧನಾ ಕಾರ್ಯಕ್ರಮ ಯಾಕೆ ಮಾಡಬೇಕು? ಇದು ಮೇನ್ ಮಾತದ. ಇದು ಹೇಳ್ಬೇಕಾಗ್ಯದ. ಗೊತ್ತಾಗ್ಬೇಕಿಲ್ರಿ? ಹೇಗೆ ಗೊತ್ತಾಗ್ಬೇಕಲ್ಲ? ಕರ್ತ ತ್ರತ ದ್ವಾಪಾರ ಇದು ಕಲಿಯುಗ ಅದ. ಇದು ಕಲಿಯುಗ. ಹೌದಿಲ್ಲ? ಹೌದು. ದ್ವಾಪಾರ ಯುಗದಾಗ ಮಹಾಭಾರತ ತಿಳಿಯಾಗಿ ಹೋಯ್ತು. ಪಂಚಮ ವೇದ ತಿಳಿ ಕರೆದಾರ ಮಹಾಭಾರತಕ್ಕೆ. ಹೌದು. ಕೌರವರು ಪಾಂಡವರು ತಿಳಿಯಾಗಿ ಹೋದರು. ಹೌದು. ಪಂಡು ರಾಜಾಗ 5 ಮಕ್ಕಳು. ಹೌದು. ಧೃತರಾಷ್ಟ್ರಗ 101 ಮಂದಿ ಮಕ್ಕಳು. ಹೌದು. ಹೌದಿಲ್ಲ? 101 ಮಂದಿ ಕೌರವರು, ಪಂಡು ರಾಜನ ಹೊಟ್ಟಿಲಿ 5 ಮಂದಿ ಪಾಂಡವರು. ಹೌದು. ಕೇಳ್ರಿ, ಹೇಳೋದದ. ಹೇಳ್ರಿ. ಪಂಡು ರಾಜ ಯಾವಾಗ ಧ್ಯೇಯ ಬಿಟ್ರು ನೋಡ್ರಿ, ಮುಂದ ಪಾಂಡವರು ಕೃಷ್ಣ ಪರಮಾತ್ಮಗ ಕೇಳಿದ್ರು. ಏನತ್ತ? ನಮ್ಮ ತಂದೆಯರೇ ತೀರ್ಕೊಂಡು ಹೋಗ್ಯಾರ. ಕೃಷ್ಣಗ ಕೇಳ್ತಾರ, ನನ್ನ ತಂದೆಗೆ ಏನ ಸ್ವರ್ಗ ಸಿಕ್ಕಾದೋ ಏನ ನರಕ ಸಿಕ್ಕಾದ ಹೇಳ ಪರಮಾತ್ಮ ಅಂದ್ರು. ಅಂದ ಕಾಲಕ್ಕ ಅವಾಗ ಧರ್ಮರಾಜಗ ಕೃಷ್ಣ ಪರಮಾತ್ಮ ಹೇಳ್ತಾನ, ನಿನ್ನ ತಂದೆ ಪಾಂಡುರಾಜ ಹಸ್ತಿನಾಪುರದ ಸಾಮ್ರಾಟ್ ಇದ್ರು. ಹೌದಲ್ರಿ? ಅವ್ರ ಅಟ್ಟು ಪುಣ್ಯನೂ ಮಾಡ್ಯಾರ, ಅಟ್ಟು ಪಾಪು ಆಗ್ಯಾರ. ನೋಡ್ರಿ, ಅವರಿಗೆ ಸ್ವರ್ಗೂ ಸಿಕ್ಕಿಲ್ಲ, ಅವರಿಗೆ ನರಕೂ ಸಿಕ್ಕಿಲ್ಲ, ಮಧ್ಯದೊಳಗದಾರ. ನೋಡ್ರಿ ಪುಣ್ಯಾತ್ಮ. ಧರ್ಮರಾಜ ಕೇಳ್ತಾನ, ಏನತ್ತ? ನನ್ನ ತಂದೆ ಪಾಂಡುರಾಜ ಏನು ಮಾಡಬೇಕು? ಅವಾಗ ಏನಿತ್ತು? ಅವಾಗ ಆ ಪ್ರಸಂಗದೊಳಗ ಕೃಷ್ಣ ಪರಮಾತ್ಮ ಹೇಳ್ತಾನ, ಏನತ್ತ? ನಿನ್ನ ತಂದೆ ಹೆಸರ್ಲಿ ಯಜ್ಞ ಕಾರ್ಯ ಮಾಡಬೇಕು. ಯಜ್ಞ ಕಾರ್ಯ, ಪುಣ್ಯಾರಾಧನಾ ಕಾರ್ಯ ಮಾಡಬೇಕು. ಹೌದು. ಎಷ್ಟು ಅನ್ನದಾನಗಳ ಇಡಬೇಕು. ಅದರಿಂದ ಪುಣ್ಯ, ನೀವು ಮಾಡಿದ ಪುಣ್ಯ ನಿಮ್ಮ ತಂದೆ ಹೆಸರಲ್ಲಿ ಮಾಡುವುದು ನಿಮ್ಮ ತಂದಿಗೆ ಹೋಗುತ್ತದ. ಪುಣ್ಯದ ಭಾರ ಹೆಚ್ಚಾಗೋದಕ್ಕಾಗಿ ಭಂಡಾರ ಹೊಡೆಯವ್ರ. ಹೌದು. ಪುಣ್ಯದ ಭಾರ ಹೆಚ್ಚಾಗೋದಕ್ಕಾಗಿ ನಿಮ್ಮ ತಂದಿಗೆ ಸ್ವರ್ಗ ಸಿಗುತ್ತದ ಅಂದ ಬಳಿಕ ಧರ್ಮರಾಜ ಕೃಷ್ಣ ಪರಮಾತ್ಮನ ಮಾತಿಗೆ ಹೋಗೊಟ್ಟು ಪುಣ್ಯಾರಾಧನಾ ಕಾರ್ಯಕ್ರಮ ಯಜ್ಞ ಕಾರ್ಯ ಮಾಡಿ ಆ ಒಂದು ಅನ್ನದಾನಗಳನ್ನ ಇಟ್ಟು ತಂದೆ ಹೆಸರಲ್ಲಿ ಪುಣ್ಯಾರಾಧನಾ ಕಾರ್ಯಕ್ರಮ ಮಾಡಿದಕ್ಕಾಗಿ ಧರ್ಮರಾಜನ ತಂದೆ ಇದ್ದಂತ ಪಂಡುರಾಜಗ ಸ್ವರ್ಗೂ ಇದ್ದಿತ್ತಲ್ಲ, ನರಕೂ ಇದ್ದಿತ್ತಲ್ಲ, ಮಧ್ಯದಾಗಿದ್ರು. ಪುಣ್ಯದ ಭಾರ ಹೆಚ್ಚಾಯ್ತು, ಪಂಡುರಾಜಗ ಸ್ವರ್ಗ ಸಿಕ್ಕದ. ಬಂಧುಗಳೇ, ಅದರಂತೆ ಇವತ್ತ ನಮ್ಮ ಗೌಡ್ರು ಸಿದ್ದನಗೌಡರು ಹನುಮಂತರೇಗೌಡರ ಒಂದು ಹೆಸರದಿಂದ ಇವತ್ತು ಪುಣ್ಯಾರಾಧನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಸಕಲ ಕಲಾವಿದರಿಗೆ ಕರೆಕೊಂಡು ಇವತ್ತು ಅನ್ನದಾಸೋಹ, ಇಲ್ಲಿ ಜ್ಞಾನದಾಸೋಹವನ್ನ ಇಟ್ಟಾರ. ಇಂಥ ಮಕ್ಕಳು ಜಗತ್ತದಾಗ ಹುಟ್ಟಬೇಕು ಬಂಧುಗಳೇ. ಹೌದು, ಹುಟ್ಟಿದ್ರೆ ಇಂಥ ಮಕ್ಕಳು ಹುಟ್ಟಬೇಕು. ತಂದೆ ಹೆಸರಲ್ಲಿ ಇಂಥ ಒಂದು ಗುಡಿ ರಚನೆಯನ್ನ ಮಾಡಿ ವರ್ಷ ತುಂಬುರದಾಗ ಗೌಡರು ಒಂದು ಪುಣ್ಯಾರಾಧನಾ ಕಾರ್ಯಕ್ರಮ, ಅದೇ ಟೈಮಿಗೆ ಕಳಸಾರೋಹಣ ಕಾರ್ಯಕ್ರಮ ಇಟ್ಟುಕೊಂಡು ಪ್ರಥಮ ಪುಣ್ಯಾರಾಧನಾ ಕಾರ್ಯಕ್ರಮ ಆಯ್ತು. ಆ ಒಂದು ಗೌಡ್ರ ಮನತಾನದಲ್ಲಿ ನೋಡ್ರಿ, ನಮ್ಮ ಹನುಮಂತರಾಯ ಮುತ್ತವ್ರಿಗೆ ಆರಾಮ ತಪ್ಪದ ಬಳಕ ನಮ್ಮ ಜಕ್ಕವಾಯಿ ಅಂತೂ ಸೇವಾ ಮಾಡ್ಯಾರ. ಖರೆ ಈಗ ಒಂದು ವಿಶೇಷವಾಗಿ ಅವ್ರ ಮನಿ ಮುಂದೆ ಬಂದಿದೆ ಅಂತೇಳಿ ಆ ಮಾತು ವರ್ಣನೆ ಮಾಡೋದಿಲ್ಲ. ಖರೆ ಜಗತ್ತಿಗೆ ಕೂಗಿ ಹೇಳ್ಯಾದ. ಏನಂತ ಹೇಳಿ? ಏನತ್ತ? ಹಾಲ ಮತದ ಮೇರು ಪರ್ವತ ಅನಿಸಿಕೊಂಡಂತ ಸೊನ್ಯಾಳದ ಹನುಮಂತರಾಯಗೌಡರು ಆರಾಮ ತಪ್ಪದ ಬಳಿಕ ಆಸ್ಪತ್ರೆದಿಂದ ಮನೆಗೆ ತಂದ್ರು. ಎಷ್ಟೋ ಕಲಾವಿದರು ಮಾತಾಡ್ಸಲಕ ಬರ್ತಿದ್ರು. ಮಾತಾಡ್ಸಲಕ ಬಂದ ಬಳಿಕ ಗೌಡ್ರ ಸೇವಾ ಮಾಡೋದಲ್ಲಿ ಆ ಕಲಾವಿದರಿಗೆ ಬಂದವರಿಗೆ ಅನುವತ್ತನವನ್ನ ಮಾತು ಹೇಳಿ ಆ ಮನೆ ಕೆಲಸವನ್ನ ಬಿಟ್ಟು ಹಗಲಿರುಳು ಗೌಡ್ರ ಸೇವಾ ಮಾಡದಂತ ಏಕೈಕ ಯಾರು ಇದ್ರ ಅವರ ಸಸಿ ಇದ್ದಂತ ರಾಜಾಶ್ರೀ ಸಸಿ ಹಾಲಕ್ಕಿ ಅವರ ಮಗಳ ಹೇಳಿ ಜಗ ಎಲ್ಲ ಕೂಗಿ ಹೇಳ್ಯಾದ. ಯಾಕೆ ಈ ಮಾತು ಹೇಳ್ಬೇಕಂದ್ರ ಹಿಂದಿನ ಜನ್ಮದಾಗ ನಮ್ಮ ಆ ರಾಜಶ್ರೀ ಕಾಕುಂದು ನಮ್ಮ ಹನುಮಂತರಾಯ ಮುತ್ಯಂದು ಏನು ಋಣಾನ ಬಂದಿತ್ತು ಗೊತ್ತಿಲ್ಲ. ಏನ ಅಪ್ಪ ಮಗಳಿದ್ರು, ಏನ ತಾಯಿ ಮಗ ಇದ್ರು ಗೊತ್ತಿಲ್ಲ. ಆ ಋಣಾನು ಬಂದನ ಇಂಥ ಒಂದು ಹೆಸರು ಮಾಡಿ ಜಗತ್ತದಾಗ ಆಗ್ಯದ.